ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿರಿ, ರೆಡಿಯಾಗಿರೋ ಬ್ಲೌಸ್ಗೆ ಶೋಲ್ಡರ್ ಜಾರ್ತಾ ಇದೆ ಅಂತಂದರೆ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ನೋಡಿರಿ, ಈಗ ನಮಗೆ ಫಸ್ಟ್ ನಾವು ಬಂದುಬಿಟ್ಟು ಕಸ್ಟಮರ್ ಬ್ಲೌಸ್ ಹಾಕ್ಕೊಂಡಾಗ ಹೇಳಿದಾಗ ಸ್ವಲ್ಪ ನಾವು ಇಲ್ಲಿ ಶೋಲ್ಡರ್ ಹತ್ರ ಒಂದು 1/2 ಇಂಚ್ ಅನ್ನೋದು ಮಡಚಿಬಿಟ್ಟು ಕ್ರಾಸಾಗಿ ನೋಡಿರಿ, ಇಲ್ಲಿಂದ ಈ ಕಡೆಯಿಂದ ಹಿಂಗೆ ಈ ರೀತಿ ಕ್ರಾಸಾಗಿ ಒಂದು ಸ್ಟಿಚ್ ಹಾಕ್ಕೊಟ್ರೆ ಅಲ್ಲಿಗೆ ಫಸ್ಟ್ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ. ಆದರೆ ಇನ್ನೂ ನಮಗೆ ಜಾಸ್ತಿ ಐತೆ, ಶೋಲ್ಡ್ರು ಫಾಲ್ಸ್ ಆಗ್ತೈತೆ ಅಂತಂದರೆ ಇಲ್ಲಿ ಸೊಂಟ ಹತ್ರ ಇಲ್ಲಿ ಟಕ್ಸ್ ಹಿಡ್ದಿರ್ತೀವಲ್ಲ, ಈ ಟಕ್ಸ್ ಹತ್ರ ಒಂದು 1/2 ಇಂಚು ಅಂದರೆ ನಮಗೆ ಸೊಂಟದ ಲೂಸ್ ಇದ್ದರೂ ಕೂಡ ಶೋಲ್ಡ್ರ್ ಅನ್ನೋದು ಜಾರ್ತಾ ಇರುತ್ತೆ. ಅದರಿಂದ ಸೊಂಟದ ಹತ್ರ ಇಲ್ಲಿ ನಾವು 2 ಟಕ್ಸ್ ಹಾಕಿರ್ತೀವಲ್ಲ, ಅಲ್ಲಿ 1 ಇಂಚಷ್ಟು ಅಂದರೆ ನಮಗೆ ಎಷ್ಟು ಲೂಸ್ ಐತೆ ಅನ್ನೋದು ನೋಡ್ಕೊಂಬಿಟ್ಟು ಅಲ್ಲಿಂದ ಮತ್ತು ಇಲ್ಲಿ ನಾವು ಎಂಡ್ ಮಾಡಿರ್ತೀವಲ್ಲ ಇದಕ್ಕಿಂತ ಸ್ವಲ್ಪ ಮೇಲೆ, ಆವಾಗ ನಮ್ಮ ಭುಜ ಅನ್ನೋದು ಹಿಡಿದು ಇಟ್ಕೊಂಡಿರ್ತದೆ. ಇಲ್ಲಿ ಈ ಲೈನ್ ಅನ್ನೋದು ಇಲ್ಲಿಂದ ತಗೊಂಡು ಬಂದುಬಿಟ್ಟು ಇಲ್ಲಿವರೆಗೂ 1/4 ಇಂಚ್ವರೆಗೂ ಮೇಲೆ ಬರೋ ಅಷ್ಟು ಟಕ್ಸ್ ಹಾಕಬೇಕು. ಇದು ಸೆಕೆಂಡು. ಇವಾಗ ಆದರೂ ನಮಗೆ ಇನ್ನೂ ಲೂಸ್ ಬರುತ್ತೆ ಅಂತಂದರೆ, ಅಂದರೆ ನಮಗೆ ಬ್ಲೌಸ್ ಅನ್ನೋದು ಈ ಸೊಂಟದಿಂದ ಇಲ್ಲಿ ಹಾಫ್ವರೆಗೂ ಇಲ್ಲಿವರೆಗೂ ಚೆನ್ನಾಗೈತೆ, ಟೈಟಾಗಿ ಫಿಟ್ಟಿಂಗ್ ಐತೆ, ನಮಗೇನು ಇಲ್ಲಿ ಲೂಸ್ ಬರುತ್ತೆ ಅಂದರೆ ಕಂಕಳ ಹತ್ರ ಲೂಸ್ ಬರುತ್ತೆ ಅಂತ ಅಂದಾಗ ಕೂಡ ಶೋಲ್ಡರ್ ಅನ್ನೋದು ಡ್ರಾಪ್ ಆಗ್ತಾ ಇರ್ತದೆ. ಆವಾಗ ನಾವು ಹ್ಯಾಂಡ್ಸ್ ಅನ್ನೋದು ಕೂಡ ಚೆನ್ನಾಗಿರುತ್ತೆ, ಹ್ಯಾಂಡ್ಸ್ ಕೂಡ ಟೈಟಾಗಿರುತ್ತೆ, ಆದರೆ ಇಲ್ಲಿ ಮಾತ್ರ ಲೂಸ್ ಬರ್ತಾ ಇರುತ್ತೆ. ಆವಾಗ ನಾವು ಹ್ಯಾಂಡ್ಸಿಂದ ನೀಟಾಗಿ ಇಲ್ಲಿಂದ ಸ್ವಲ್ಪ ಕ್ರಾಸ್ ಮಾಡಿಬಿಟ್ಟು ಇಲ್ಲಿಂದ ಈ ಹೊಲಿಗೆಗೆ ಸೇರಿಸ್ಕೊಂಡು ಹೊಲಿಗೆ ಹಾಕ್ಕೋಬೇಕು. ಇದು ಒಂದು ಸೊಲ್ಯೂಷನ್ ಇದಕ್ಕೆ. ಮತ್ತು ನಮಗೆ ಫ್ರಂಟಲ್ಲಿ ಕೂಡ ಅಂದರೆ ಬ್ಲೌಸು ಪೂರ್ತಿ ಕೂಡ ನಮಗೆ ಇದಕ್ಕೆ ಸಂಬಂಧ ಇರುತ್ತೆ. ಫ್ರಂಟಲ್ಲಿ ಜಾಸ್ತಿ ನಾವು ಕೆಳಗಡೆ ಚೆಸ್ಟ್ಗಿಂತ ಕೆಳಗಡೆ ಜಾಸ್ತಿ ಇಟ್ಟಿದ್ದೀವಿ ಅಂದರೂ ಕೂಡ ಇಲ್ಲಿ ಫ್ರಂಟಲ್ಲಿ ಇಲ್ಲೆಲ್ಲ ಕರೆಕ್ಟಾಗಿರುತ್ತೆ, ಇಲ್ಲಿ ಮಾತ್ರ ಇಲ್ಲಿ ಎತ್ಕೊತಾ ಇರುತ್ತೆ. ಅಂದರೆ ನಾವು ಉಕ್ಸಾಕ್ತೀವಲ್ಲ ಅಲ್ಲಿಂದ ಹಿಡಿದು ಇದೆಲ್ಲ ಫುಲ್ಲು ಕರೆಕ್ಟಾಗಿ ಕುತ್ಕೊಂಡಿರೋದಿಲ್ಲ, ಇಲ್ಲಿ ಎತ್ಕೊತಾ ಇರುತ್ತೆ. ಅದರಿಂದ ಇಲ್ಲಿ ನಾವು ಅದನ್ನು ಟೈಟ್ ಮಾಡಿದ್ರೆ ಆ ಪ್ರಾಬ್ಲಮ್ ಅನ್ನೋದು ಸೊಲ್ಯೂಷನ್ ಆಗುತ್ತೆ. ಇವಾಗ ನೆಕ್ಸ್ಟ್ ಏನು ಅಂತಂದರೆ, ಇಲ್ಲಿವರೆಗೂ ಚೆನ್ನಾಗಿರ್ತದೆ, ಇಲ್ಲಿ ಟೈಟು ಫುಲ್ಲು ಫಿಟ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ, ನಮಗೆ ಕಂಕಳ ಹತ್ರ ಎದೆ ಹತ್ರ ಫುಲ್ ಎಲ್ಲ ಚೆನ್ನಾಗಿರುತ್ತೆ. ಆದರೂ ಕೂಡ ಫುಲ್ಲು ಟೈಟ್ ಆಗಿಬಿಟ್ಟು ಹ್ಯಾಂಡ್ಸ್ ಕೂಡ ಫುಲ್ಲು ಟೈಟಾಗಿ ಇಲ್ಲಿ ಹಿಡ್ಕೊಂಬಿಟ್ಟು ಇದು ಬ್ಲೌಸು ಹಾಕೊಂತಿದ್ದಂಗೆ ತಾನಷ್ಟಕ್ಕೆ ತಾನೇ ಬಂದು ಜಾರ್ತಾ ಇರುತ್ತೆ. ಇದೊಂದು 4ನೇ ಪಾಯಿಂಟ್ ಇದು. ಆವಾಗ ನಾವೇನು ಮಾಡಬೇಕು ಅಂತಂದರೆ ರಿಸ್ಕ್ ತಗೊಳ್ಲೇಬೇಕು ಇದಕ್ಕೆ. ಅಂದರೆ ಆವಾಗ ಶೋಲ್ಡ್ರನ್ನ ಅದು ನಾವು ಹ್ಯಾಂಡ್ಸ್ ಕಟ್ ಮಾಡಿರ್ತೀವಲ್ಲ, ಈ ಜಾಯಿಂಟ್ ಎಲ್ಲ ಅಂದರೆ ಇಲ್ಲಿ ಕಮ್ಮಿ ತಗೊಂಡಿರ್ತೀವಿ ನಾವು, ಅಂದರೆ ಆರ್ಮ್ ಡೌನ್ ಅನ್ನೋದು ಕಮ್ಮಿ ತಗೊಂಡಿರ್ತೀವಿ, ಅದರಿಂದ ಟೈಟ್ ಆಗಿಬಿಟ್ಟು ಅದು ನಮಗೆ ಶೋಲ್ಡ್ರ್ ಅನ್ನೋದು ಜಾರ್ತಾ ಇರುತ್ತೆ. ಆವಾಗ ನಾವೇನು ಮಾಡಬೇಕು, ಇದೆಲ್ಲ ಫುಲ್ ಹೊಲಿಗೆ ಎಲ್ಲ ಬಿಚ್ಚಬೇಕು, ಹ್ಯಾಂಡ್ಸ್ ಎಲ್ಲ ತೆಗೆದಾಕ್ಬಿಟ್ಟು ಶೋಲ್ಡ್ರಿಂದ ನಮಗೆ ಕೆಳಗಡೆ 1/2 ಇಂಚು ಅದನ್ನು ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಕೊಡಬೇಕು. ಕರೆಕ್ಟಾಗಿ ಕೊಟ್ಟಾಗ ಶೋಲ್ಡ್ರ್ ಅನ್ನೋದು ಜಾರೋದಿಲ್ಲ. ಮತ್ತು ಏನಪ್ಪ ಇಲ್ಲ ಅಷ್ಟು ರಿಸ್ಕ್ ಬೇಡ ಅಂತಂದರೆ ನಾವು ಇಲ್ಲೊಂದು ಲಾಡಿ ಅನ್ನೋದು ಕೊಡಬೇಕು. ಇಲ್ಲಿ ಲಾಡಿ ಕೊಟ್ಟರೆ ಸ್ವಲ್ಪ ಹಿಡಿದಿಟ್ಕೊಂಡಿರುತ್ತೆ. ಇಲ್ಲ ಕಸ್ಟಮರ್ ಒಪ್ಕೊಂತ ಇಲ್ಲ ಆ ಥರ ಅಂತ ಅಂದಾಗ ಈ ರಿಸ್ಕ್ ಅನ್ನೋದು ತಗೊಂಡ್ಬಿಟ್ಟು ನಾವು ಇದನ್ನು ಬಿಚ್ಚಲೇಬೇಕಾಗುತ್ತೆ. ಇದು ಲಾಸ್ಟ್. ಇದನ್ನು ಬಿಚ್ಚಿಬಿಟ್ಟು ನಾವು ಇನ್ನೂ ಸ್ವಲ್ಪ ಕೆಳಗಡೆ ತೆಗೆದುಬಿಟ್ಟು ಹ್ಯಾಂಡ್ಸ್ ಅನ್ನೋದು ಜಾಯಿಂಟ್ ಮಾಡಿದ್ರೆ ಪ್ರಾಬ್ಲಮ್ ಅನ್ನೋದು ಸೊಲ್ಯೂಷನ್ ಆಗುತ್ತೆ. ಈ ವಿಡ್ತು ಜಾಸ್ತಿ ತಗೊಂಡ್ರೂ ಕೂಡ ನಮಗೆ ಆವಾಗಾದರೆ ಏನು ಮಾಡೋಕ್ಕೋಗೋದಿಲ್ಲ, ನಾವು ಬ್ಲೌಸ್ ಅನ್ನೋದು ಕೆಟ್ಟೋಗೈತೆ ಅಂತಲೇ ಅರ್ಥ. ಇಲ್ಲಿ ನಾವು ಇದನ್ನು ಕಟ್ ಮಾಡಿಬಿಟ್ಟು ಇದನ್ನು ಮೇಲಕ್ಕೆ ಇಟ್ಟರೂ ಕೂಡ ಬರೋದಿಲ್ಲ. ಮತ್ತು ಹೈಟ್ ಕೂಡ ಜಾಸ್ತಿ ತಗೊಂಡಿರಬಾರ್ದು. ಹೈಟ್ ಜಾಸ್ತಿ ಅಂದರೆ ಅವ್ರ ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ಹೈಟ್ ತಗೋಬೇಕು. ಇವಾಗ 13 ಇರೋ ಜಾಗದಲ್ಲಿ 14 ತಗೊಂಡ್ರೆ ಚೆಸ್ಟು ಅದೆಲ್ಲ ಕರೆಕ್ಟಾಗಿ ಇದ್ಬಿಟ್ಟು ಇದು ನಮಗೇನು ಮಿಕ್ಕಿದ್ದು ಇದೆಲ್ಲ ಮೇಲ್ಗಡೆ ಬಂದುಬಿಡುತ್ತೆ. ಅದು ಕೂಡ ಅದನ್ನು ಇಲ್ಲಿ ಕಟ್ ಮಾಡ್ಕೋಬೋದು ನಾವು ಅದನ್ನು. ಇಲ್ಲ ಇದೆಲ್ಲ ಫುಲ್ಲು ಆ ಥರ ಏನೂ ಇಲ್ಲ ಅಂತ ಅಂದಾಗ ನಾವು ಇದನ್ನು ತಗೊಳ್ಬೇಕು, ಇಲ್ಲಾಂದರೆ ಲಾಡಿ ಕಟ್ಟಬೇಕು. ಇಷ್ಟು ಸೊಲ್ಯೂಷನ್ ಅನ್ನೋದು ಇದೆ. ಇದು ಅಂದರೆ ಬ್ಲೌಸ್ ರೆಡಿ ಆದಮೇಲೆ ಈ ರೀತಿ ಮಾಡ್ಕೋಬೋದು ಅಂತ ಅನ್ನೋದು ಒಂದು ವಿಷಯ ಅಷ್ಟೇ. ಬಾಯ್ ಫ್ರೆಂಡ್ಸ್,
ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.